ಹೆಂಗಿದು ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ. ಏನ್ರಿ ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ ಕಣೆ, ಬಾ ಕುತ್ಕೋ ಇಲ್ಲಿ. ನೀನು ನನ್ನ ಹತ್ರ 100 ರೂಪಾಯಿ ಕೇಳ್ದಲ್ಲ, ನನ್ನ ಹತ್ರ ಇಲ್ಲ ಅಂತ ಸುರೇಶ್ ಹತ್ರ 100 ರೂಪಾಯಿ ತೆಗೆದು ನಿನಗೆ ಕೊಟ್ಟೆ, ಕರೆಕ್ಟಾ? ಆಮೇಲೆ ನನಗೆ ಖರ್ಚಿಗೆ ಬೇಕು ಅಂತ ರಮೇಶ್ ಹತ್ರ 50 ರೂಪಾಯಿ ತಗೊಂಡೆ. ಓಕೆ, ಇವಾಗ ಟೋಟಲ್ ನನ್ನ ಸಾಲ ಎಷ್ಟಾಯ್ತು? 150. 150 ರೂಪಾಯಿ ಅಲ್ವಾ? ಈ 50 ರೂಪಾಯಲ್ಲಿ ನಾನು 30 ರೂಪಾಯಿ ಖರ್ಚು ಮಾಡಿದೆ. ಇನ್ನೆಷ್ಟು ಉಳಿತು? 20 ರೂಪಾಯಿ. 20 ರೂಪಾಯಿ. ಸರಿ, 20 ರೂಪಾಯಿನ ಯಾಕೆ ಅಂದ್ಬಿಟ್ಟು ನಾನು ಸುರೇಶ್ಗೆ 20 ರೂಪಾಯಿ ವಾಪಸ್ ಕೊಟ್ಟೆ, ಉಳಿದಿದ್ದ ಆಮೇಲೆ ಕೊಡೋಣ ಅಂತ. ಓಕೆ, ಇವಾಗ ಸುರೇಶ್ಗೆ ಎಷ್ಟು ಬಾಕಿ? ನಾನು 80 ರೂಪಾಯಿ ಕೊಡ್ಬೇಕು. 80 ರೂಪಾಯಿ. ರಮೇಶ್ಗೆ ಎಷ್ಟು ಬಾಕಿ? ರಮೇಶ್ಗೆ 50 ರೂಪಾಯಿ. 50 ರೂಪಾಯಿ. 80 ಪ್ಲಸ್ 50 ಎಷ್ಟಾಯ್ತು? 130 ರೂಪಾಯಿ ಅಲ್ವಾ? 130. ಇವಾಗ ನಾನು ಖರ್ಚು ಮಾಡಿದ್ದು 30, 160 ರೂಪಾಯಿ ಐತಲ್ಲ ಸಾಲ. ನಾನು ತಗೊಂಡಿದ್ದು 150 ರೂಪಾಯಿ. ಈ 10 ರೂಪಾಯಿ ಎಕ್ಸ್ಟ್ರಾ ಎಲ್ಲಿಂದ ಬಂತು? ಹೌದಲ್ವಾ, 10 ರೂಪಾಯಿ ಹೆಂಗ್ರಿ ಎಕ್ಸ್ಟ್ರಾ ಬಂತು? ನಿಮಗೆ ಗೊತ್ತಿದ್ರೆ ನೀವು ಆನ್ಸರ್ ಮಾಡಿ, ಆಯ್ತಾ?